5:35 ಟೈಮು. 6 ಅಷ್ಟರಲ್ಲಿ ಎಲ್ಲರೂ ಅಸೆಂಬಲ್ ಆಗ್ತಾಯಿದ್ದೀವಿ. ಎಲ್ಲಿಗೆ ಅಂದರೆ ವಿಮೆನ್ಸ್ ಬೈಕ್ ರೈಡ್ ಟ್ರಿಪ್ ಹೋಗ್ತಾ ಇದ್ದೀವಿ ಮಸಿನಗುಡಿಗೆ. ಆಲ್ಮೋಸ್ಟ್ 30 ಜನ ಹೆಣ್ಮಕ್ಳು, ಎಲ್ಲ ನಮ್ಮ ಬುಲೆಟ್ಸ್ಗಳ ಮೇಲೆ. ಐ ಆಮ್ ಸೂಪರ್ ಎಕ್ಸೈಟೆಡ್ ಒಂದು ಕಡೆ. ಆ್ಯಂಡ್ ಮತ್ತೊಂದು ಕಡೆ ನೀವು ನಂಬ್ತಿರೋಲ್ವೋ, ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ನಾನು, ಎದ್ದೇಳ್ತಾನೆ ಇದ್ದೆ ಮತ್ತೆ. ಯಾಕಂದರೆ ಫಸ್ಟ್ ಬೈಕ್ ರೈಡ್ ನಂದಿದು. ಟ್ರಿಪ್ ಅಂತ ತುಂಬ ದೂರ ಹೋಗ್ತಾ ಇರೋದು, ಓಡಿಸಿರೋದೇ ಕಡಿಮೆ ನನ್ನ ಬೈಕು. ಕೊನೆ ಮೂಮೆಂಟ್ವರೆಗೂ ಕ್ಯಾನ್ಸಲ್ ಮಾಡ್ಕೊಂಬಿಡ್ಲಾ, ತುಂಬ ಬೇಗ ನಾನೇನಾದರೂ ಒಪ್ಕೊಂಡ್ಬಿಟ್ನಾ, ಇನ್ನೂ ಸುಮಾರು ಪ್ರಾಕ್ಟೀಸ್ ಬೇಕಿತ್ತಾ ಅಂತೆಲ್ಲ ಅನ್ನಿಸ್ತಾ ಇತ್ತು. ಈ ಕನ್ಫ್ಯೂಷನ್ ಮಧ್ಯೆನೇ ದೇವ್ರಿಗೆ ನಮಸ್ಕಾರ ಮಾಡಿ ಫೈನಲಿ ಹೊರಡ್ತಾ ಇದ್ದೀನಿ. ವಿಶ್ ಮಿ ಗುಡ್ ಲಕ್. ಹೀಲ್ಸ್ ಆನ್ ವೀಲ್ಸ್ ಅನ್ನೋ ಸಂಸ್ಥೆ ಅಂಡರ್ ಆಫ್ಕೋರ್ಸ್ ನಾನು ಕಲ್ತಿದ್ದು. ಅಂಡ್ ಇವಾಗ ಅವರು ದೇವ್ ಅಸೋಸಿಯೇಟೆಡ್ ವಿತ್ ರಾಯಲ್ ಎನ್ಫೀಲ್ಡ್, ಕರೆಕ್ಟಾ? ಅಂಡ್ ಈ ರೈಡ್ ನ ಆರ್ಗನೈಸ್ ಮಾಡಿರೋದು. ಒಂದು 30 ಜನ ಬರ್ತಿದ್ದಾರೆ ಗುರು. ಈಗ ಕರೆಂಟ್ಲಿ 25 ಇದ್ದಾರೆ. ಓಕೆ, ಬೈ ದ ವೇ ಗುರು ಕೂಡ ಒನ್ ಆಫ್ ದಿ ಟ್ರೈನರ್ಸ್ ಹೀಲ್ಸ್ ಆನ್ ವೀಲ್ಸ್ ಅಲ್ಲಿ. ಸೊ ಇವಾಗ ನಮ್ಮ ರೂಟ್ ಗೊತ್ತಿದೆ, ದಟ್ ಬೆಂಗಳೂರು ಟು ಮಸಿನಗುಡಿ ಹೋಗ್ತಿದೀವಿ ವಯಾ ಮೈಸೂರು ಅಂತ ಗೊತ್ತು. ಸೊ ಸಾಕಷ್ಟು ಜನ ಇಲ್ಲಿ ಫಸ್ಟ್ ಟೈಮರ್ಸ್ ಇದ್ದಾರೆ, ಇನ್ಕ್ಲೂಡಿಂಗ್ ಮೀ. ಸೊ ನಮಗೆ ಎಷ್ಟೆಷ್ಟು ಹೊತ್ತಿಗೆ ಒಂದೊಂದು ಬ್ರೇಕ್ ಕೊಡ್ತೀರಾ, ಪಿಟ್ ಸ್ಟಾಪ್ ಕೊಡ್ತೀರಾ? ನಾರ್ಮಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಎವ್ರಿ 80 to 100 kilometers ಒಂದೊಂದು ಬ್ರೇಕ್ ಇರುತ್ತೆ. ಸೊ ಲಾಂಗ್ ರೈಡ್ಸ್ ಅಲ್ಲಿ ವಿ ಹ್ಯಾವ್ ಟು ಕವರ್ ಲಾಂಗರ್ ಡಿಸ್ಟೆನ್ಸ್. ಸೊ ವಿಲ್ ಗಿವ್ ಅರೌಂಡ್ 100 to 80 kilometers ಒಂದೊಂದು ಬ್ರೇಕ್ ಇರುತ್ತೆ, ಪಿಟ್ ಸ್ಟಾಪ್ ಬ್ರೇಕ್. ಸೊ ಅಟ್ ದಟ್ ಟೈಮ್ ಓನ್ಲಿ ಬ್ರೇಕ್ಫಾಸ್ಟ್, ಲಂಚ್, ಎವ್ರಿಥಿಂಗ್ ವಿಲ್ ಹ್ಯಾಪನ್. ಓಕೆ, ಸೊ ಲೈಕ್ ದಟ್. ನನಗೆ ತುಂಬಾ ವರ್ಷಗಳೇ ಆಗಿತ್ತು ಈ ತರದೊಂದು ಫೀಲಿಂಗ್. ಅಂದ್ರೆ ಯಾವ್ದಕ್ಕೂ ಹೆದರ್ಕೊಳ್ಳಲ್ಲ ಯೂಶಲಿ, ಧೈರ್ಯವಾಗಿ ಮುನ್ನುಗ್ಗು ಅಂತ. ಬಟ್ ಇದು ಒಂಥರ ಭಯ ಅನ್ನೋದಕ್ಕಿಂತ ನಾನೆಲ್ಲೂ ತಪ್ಪು ಮಾಡಬಾರ್ದು, ನನ್ನಿಂದ ಎಲ್ಲೂ ಯಾರಿಗೂ ತೊಂದರೆ ಆಗ್ಬಾರ್ದು. ಅಂಡ್ ನನಗೊಬ್ಳು ಪಿಲಿಯನ್ ರೈಡರ್ ಬೇರೆ ಇದ್ದಾಳೆ, ಕೀರ್ತನ. ಎಕ್ಸಾಕ್ಟ್ಲಿ. ಸೊ ಆ ಎಲ್ಲ ಟೆನ್ಷನ್ಸ್ ಇದೆ. ನನಗೆ ಸ್ವಲ್ಪ ಧೈರ್ಯ ತುಂಬೋ ಹಾಗಿದ್ರೆ, ಅಥವಾ ನನ್ನಂತ ರೈಡರ್ಸ್ ಒಂದು ಸ್ವಲ್ಪ ಧೈರ್ಯ ತುಂಬೋ ಹಾಗಿದ್ರೆ ಗುರು, ಏನಂದ್ರೆ ಯಾವುದೇ ಕಾರಣಕ್ಕೂ ಹೆದರ್ಕೋಬಾರ್ದು. ಏನಾರ ಆದ್ರೆ ಮಾಡಿ ಮುಂದೆ ಹೋಗ್ಬೇಕಷ್ಟೇ ಹೊರತು ಯಾವುದೇ ಕಾರಣಕ್ಕೂ ಹೆದರ್ಕೊಂಡು ಗಾಡಿ ಓಡಿಸ್ಬಾರ್ದು. ಹೆದರ್ಕೊಂಡಾಗ ಏನಾಗುತ್ತೆ, ಕೈ ಬಿಡ್ತೀವಿ, ಆ ಥರ ಎಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅವಾಗ ಏನ್ ಮಾಡ್ಬೇಕು, ನಾವು ಧೈರ್ಯವಾಗಿ ಗಾಡಿ ಫುಲ್ ಸ್ಟಾಪ್ ಮಾಡ್ಬಿಟ್ಟು ಕಿಲ್ ಸ್ವಿಚ್ ಆಫ್ ಮಾಡ್ಬಿಟ್ರೆ ಏನು ಪ್ರಾಬ್ಲಮ್ ಇರೋದಿಲ್ಲ. ಬ್ರೇಕ್ ಒಂದು ಕರೆಕ್ಟ್ ಆಗಿ ಅಪ್ಲೈ ಮಾಡಿದ್ರೆ ಏನು ಪ್ರಾಬ್ಲಮ್ ಇರೋದಿಲ್ಲ. ಕರೆಕ್ಟ್. ಇನ್ಫ್ಯಾಕ್ಟ್ ಸಮನ್ವಿತ ಅದೇ ಹೇಳಿದ್ದು, ಏನೇ ಆದ್ರೂ ನಡು ರಸ್ತೆಲಿ ಇದ್ರೂ ತಲೆ ಕೆಡಿಸ್ಕೋಬೇಡಿ. ನಿಮ್ಗೆ ತುಂಬಾ ಟೆನ್ಷನ್ ಆಗ್ತಿದೆ, ಸೈಡ್ಗೂ ಬರಕ್ ಆಗ್ತಿಲ್ಲ ಅಂದ್ರೆ 3 ಚೆಕ್ ಪಾಯಿಂಟ್ಸ್ ಏನ್ ಹೇಳ್ಕೊಟ್ಟಿದ್ದಾರೆ ಅಷ್ಟನ್ನು ಆಫ್ ಮಾಡ್ಬಿಡಿ ಅಂತ. ಅಂಡ್ ನನ್ನ ಹಸ್ಬೆಂಡ್ ಹೇಳ್ಕೊಟ್ಟಿದ್ದು ನನಗೆ ಒಂದು ಏನಂದ್ರೆ, ಎಂತ ಸಿಚುಯೇಷನ್ ಅಲ್ಲೂ ಹ್ಯಾಂಡಲ್ ಬಿಡಬೇಡ, ಹ್ಯಾಂಡಲ್ ಗಟ್ಟಿಯಾಗಿ ಕಾನ್ಫಿಡೆಂಟ್ ಆಗಿ ಹಿಡ್ಕೋ. ಅಂಡ್ ಆನ್ ಆಫ್ ಗೊತ್ತಿರೋದ್ರಿಂದ ಸೈಡ್ ತಂದು ಗಾಡಿ ಆಫ್ ಮಾಡ್ಬಿಡು, ಏನು ಆಗಲ್ಲ ಅಂತ. ಸೊ ನನ್ನ ಮೈಂಡ್ ಅಲ್ಲಿ ಅದನ್ನ ಹೇಗೆ ಮಾಡೋದು ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಂಡೇ ಓಡಿಸ್ತಾ ಇದ್ದೀನಿ. ಇಟ್ಸ್ ನಾಟ್ ದಟ್ ಕಾಂಪ್ಲಿಕೇಟ್. ನೀವು ಸ್ಕೂಟರ್ ಓಡಿಸ್ತೀರಾ ಅಂತ ಅನ್ಕೊಂತೀನಿ. ಸ್ಕೂಟರ್ ಓಡಿಸೋದಾದ್ರೆ will be having little cautious about road. Alva, you will be looking at the mirrors whenever the vehicles are coming. So you will only come to the left side of the road and you will park the bike. Correct. Fingers crossed. Yeah. ಚನ್ನಪಟ್ಟಣದಲ್ಲಿ ಒಂದು ಪಿಟ್ ಸ್ಟಾಪ್ ಹಾಕಿದ್ದೀವಿ. ಫಸ್ಟ್ ಪಿಟ್ ಸ್ಟಾಪ್ ಒಂದು 55 to 60 kilometers ರೈಡ್. ಅಮೇಝಿಂಗ್ ಆಗಿತ್ತು. ಒಂದೇ ಒಂದು ಹಿಂಸೆ ಏನಂದರೆ, ಟೈಟ್ ಹೆಲ್ಮೆಟ್ ಹಾಕೊಂಡು ಅಭ್ಯಾಸ ಇರಲ್ವಲ್ಲ, ಅದೊಂದು ಸ್ವಲ್ಪ ಕಿವಿಯೆಲ್ಲ ಒತ್ತುತ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಬಟ್ ದೆನ್ ಎಲ್ಲ ರೈಡರ್ಸು ಹೇಳೋ ಪ್ರಕಾರ ಫಸ್ಟ್ ರೈಡಲ್ಲಿ ಹಾಗಾಗತ್ತಂತೆ ಅಂತ. ಸೊ ವಾಟ್ಸ್ ದಿಸ್, ಸಪೋಸ್ ಏನಾದ್ರು ಬ್ರೇಕ್ಫಾಸ್ಟಿಗೆ ನಿಲ್ಸೋದು ಲೇಟ್ ಆದರೆ, ಮಧ್ಯ ಹಸುವಾದರೆ, ಅಥವಾ ಬ್ರೇಕ್ಫಾಸ್ಟ್ ಸರಿ ಹೋಗದೆ ಇದ್ರೆ ಅಂತ ಅಂದ್ಬಿಟ್ಟು ನಾನು ಯಾವಾಗಲೂ ಮನೆಯಿಂದನೇ ಕ್ಯಾರಿ ಮಾಡಿಬಿಡ್ತೀನಿ ಗಂಜಿ. ಆ್ಯಂಡ್ ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಕ್ಯಾರಿ ಮಾಡಿದ್ದೀನಿ. ಸ್ಟಾಪ್ ಮೈಸೂರಲ್ಲಿ ಕೊಟ್ಟಿದ್ದೀವಿ. ಸುಮಾರು ಹೊತ್ತು ಡೌಟ್ ಬಂದ್ಬಿಡಿತ್ತು, ನಾವೇನಾದ್ರು ತಪ್ಪು ರೂಟಲ್ಲಿ ಬಂದ್ಬಿಟ್ಟಿದ್ದೀವ ಅಂತ. ಯಾಕಂದರೆ ಮುಂದೆನೂ ಒಂದಷ್ಟು ಜನ ಏನು ಹೋಗ್ತಾ ಇದ್ರು ಅವ್ರು ಕಾಣಿಸ್ತಾ ಇಲ್ಲ, ಹಿಂದೆನೂ ಕಾಣಿಸ್ತಾ ಇಲ್ಲ. ಆಮೇಲೆ ಇಲ್ಲ ಅವ್ರು ಏನಾದ್ರು ಫಾಸ್ಟಾಗಿ ಹೊಟ್ಟೋದ್ರಾ, ಹಿಂದೆ ಬರ್ತಿರೋ ಸ್ಲೋ ಆಗಿ ಏನಾದರೂ ಬರ್ತಿದ್ದಾರಾ, ನಾವು ತುಂಬ ಫಾಸ್ಟಾಗಿ ಎಲ್ಲರನ್ನೂ ಓವರ್ಟೇಕ್ ಮಾಡ್ಕೊಂಡು ಏನಾದ್ರು ಮುಂದೆ ಹೊಟ್ಟೋಗಿದ್ದೀವ, ಹೀಗೆಲ್ಲ ಡೌಟ್ ಬಂದು ಫೈನಲಿ ಮೈಸೂರಲ್ಲಿ ಎಲ್ಲರೂ ಸಿಕ್ಕಿದ್ರು. ಇನ್ನೊಂದಷ್ಟು ಜನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇಟ್ ವಾಸ್ ಅನ್ ಅಮೇಝಿಂಗ್ ರೈಡ್, ಎಸ್ಪೆಷಲಿ ವೆದರ್ ಸಖತ್ತಾಗಿದ್ದಿದ್ದಕ್ಕೆ. ಸೊ ನಮ್ಮ ನೆಕ್ಸ್ಟ್ ಪಿಟ್ ಸ್ಟಾಪ್ ಲಂಚ್ಗೆ ಎಲ್ಲಿ ನನಗೂ ಗೊತ್ತಿಲ್ಲ ಎಕ್ಸಾಕ್ಟ್ಲಿ. ಲೆಟ್ಸ್ ವೇಟ್ ಫಾರ್ ಇಟ್. ಲಂಚ್ಗೆ ಅಂತ ಒಂದು ಪಿಟ್ ಸ್ಟಾಪ್. ಲಂಚ್ ಅಂತೂ ಸಖತ್ತಾಗಿತ್ತು.
ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ನನಗೆ ಎರಡು, ಒಂದು ನುಗ್ಗೆಕಾಯಿ ಹುಳಿ 2 ಬೌಲ್ ತಿಂದೆ, ಆ್ಯಂಡ್ ಮತ್ತೊಂದು ಅದೇನೋ ಪಾಯಸ ಮಾಡಿದ್ರು, ಸಖತ್ತಾಗಿತ್ತು. ಬೈ ದ ವೇ ಹೀಲ್ಸ್ ಆನ್ ವೀಲ್ಸ್ನ ಸಮನ್ವಿತ ಆ್ಯಕ್ಚುಲಿ ನಮ್ಮನ್ನ ಲೀಡ್ ಮಾಡ್ತಾ ಇರೋದು. ಫಸ್ಟ್ ಬೈಕಲ್ಲಿ ಸಮನ್ವಿತ ಇರ್ತಾರೆ, ಆ್ಯಂಡ್ ಅವ್ರ ಹಿಂದೆ ನಾವೆಲ್ಲ ಒಬ್ರಿಂದ ಒಬ್ರು. ಈ ಕಾಲೆಲ್ಲ ನೋವು ಬರೋದು ಕಾಮನ್. ಸೊ ನೀವು 1 year ಬ್ರೇಕ್ ಕೊಟ್ರಿ ಅಲ್ಲ, ಅದಕ್ಕೆ ಹೇಗೆ ನೀವು ಜಿಮ್ಗೆ ಸೇರಿದಾಗ 3-4 days ನಿಮ್ಗೆ ಬಾಡಿ ಪೇನ್ ಅದೆಲ್ಲ ಇರುತ್ತೆ, ಪೇನ್ ಇರುತ್ತೆ, 3 days ಆದ್ಮೇಲೆ ನಿಮ್ಗೆ ಸರಿ ಹೋಗುತ್ತೆ. ಓಕೆ ಕಂಟಿನ್ಯೂಸ್ ನೀವು ರೈಡ್ ಮಾಡ್ತಿದ್ರೆ ಫೈನ್. ಮೋಸ್ಟ್ಲಿ ಇವಾಗ ನೆಕ್ಸ್ಟ್ 2 hours ಕಾಲ್ ನೋವೆಲ್ಲ ಮರ್ತು ಹೋಗುತ್ತೆ, ಯಾಕಂದ್ರೆ ಬಂಡೀಪುರ ಎಂಟರ್ ಆಗ್ತಿದೀವಿ. ಅನಿಮಲ್ಸ್ ಕ್ರಾಸಿಂಗ್ ಅದೆಲ್ಲ ಜಿಂಕೆಗಳೆಲ್ಲ ನೋಡ್ತಿರ್ತೀವಲ್ಲ, ಆನೆಗಳು ಜಿಂಕೆಗಳು ಚೆನ್ನಾಗಿರುತ್ತೆ. ಲವ್ಲಿ. ಸೊ 5 ನಿಮಿಷಕ್ಕೂ ಒಂದೊಂದು ಸ್ಪೀಡ್ ಬ್ರೇಕರು ಇರುತ್ತೆ, ಫಾಸ್ಟ್ ಆಗಿ ಹೋಗೋಂಗಿಲ್ಲ. ಫಸ್ಟ್ ಅಂಡ್ ಸೆಕೆಂಡ್ ಗೇರಲ್ಲೇ ಮ್ಯಾನೇಜ್ ಮಾಡ್ಕೊಂಡು ನಿಧಾನಕ್ಕೆ ಕಾಡಿನ ಸೌಂದರ್ಯ ಸವಿತಾ ಎಂಥ ಸೌಂದರ್ಯ ನೋಡು ಅಂತ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ನಾವಂತೂ. ಸ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಲವ್ಲಿ ಎಕ್ಸ್ಪೀರಿಯನ್ಸ್. ಐ ಆಮ್ ಲವಿಂಗ್ ಇಟ್. ಸೊ ಇವಾಗ ಅಲ್ಲಿ ರೆಸಾರ್ಟ್ ರೀಚ್ ಆದಮೇಲೆ ಬಿಸಿ ನೀರು ಸಿಕ್ಕರೆ ಸ್ನಾನ ಮಾಡಿ ಮಲ್ಕೊಂಡ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಿಂದ ಸರ್ವಜ್ಞ ಒಳ್ಳೆ ನಿದ್ದೆ ಬರುತ್ತೆ. ಓಕೆ, ಇವಾಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ ಬಂಡೀಪುರ ಫಾರೆಸ್ಟ್ ರಿಸರ್ವ್. ಅಲ್ಲಿನ ಸೌಂದರ್ಯನೂ ನೀವು ನೋಡ್ತೀರಂತೆ ಇನ್ ದ ಐಸ್ ಆಫ್ ನಮ್ಮ ಐಫೋನ್ ಕ್ಯಾಮ್ರಾ. ಸೊ ಆಗಲೇ ಹೇಳ್ತಾ ಇದ್ದೆ, ಒಂದು 200+ ಕಿಲೋಮೀಟರ್ಸ್ ಓಡಿಸಿರೋದು ಅಂತ ಕರೆಕ್ಟಾಗಿ ಲೆಕ್ಕ ಹಾಕಿರಲಿಲ್ಲ. ಇವಾಗ ಫೈನಲಿ ರೆಸಾರ್ಟಿಗೆ ಬಂದಿದ್ದೀವಿ. ತುಂಬ ಬ್ಯೂಟಿಫುಲ್ ಆಗಿದೆ ಜಾಗ. ಬೆಳಗ್ಗೆ ತೋರಿಸ್ತೀನಿ ಈ ಜಾಗ ಎಷ್ಟು ಚೆನ್ನಾಗಿದೆ, ವ್ಯೂಸ್ ಎಷ್ಟು ಚೆನ್ನಾಗಿದೆ, ನಮಗೆ ಕೊಟ್ಟಿರುವಂಥ ಕಾಟೇಜಸ್ ಎಷ್ಟು ಚೆನ್ನಾಗಿದೆ ಅಂತ. ಮೊನ್ನೆ ಗಾಡಿ ಓಡಿಸೋದು ಕಲಿತು 2 days ಇಂಥದ್ದೊಂದು ರಿಸ್ಕ್, ಮೈ ಗಾಡ್. ಮತ್ತೆ ನಾಳೆ ಬೆಳಗ್ಗೆ ಇಷ್ಟೇ ರೈಡ್ ಮಾಡಬೇಕಲ್ಲ, ಅದು ನೆನೆಸ್ಕೊಂಡ್ರೆ ಇವಾಗಲೇ ಹೋಗಿ ಮಲ್ಕೊಂಬಿಡೋಣ ಅನ್ನಿಸ್ತಾ ಇದೆ. ಬಿಕಾಸ್ ಆಲ್ರೆಡಿ ಎಲ್ಲರಿಗೂ ಸುಸ್ತಾಗಿ ಹೋಗಿದೆ. ಬಟ್ ಸ್ಟಿಲ್ ಇಷ್ಟೊಂದು ಜನ ಹೊರಗೆ ಬಂದಿರೋದ್ರಿಂದ ಈ ಟೈಮ್ನ ಯುಟಿಲೈಸ್ ಮಾಡ್ಕೋಬೇಕು ನಾವು ಅಂತ ಟು ಸ್ಪೆಂಡ್ ಸಮ್ ಕ್ವಾಲಿಟಿ ಟೈಮ್. ಕ್ಯಾಂಪ್ ಫೈರ್ ಹಾಕಿಸ್ತಾ ಇದ್ದೀವಿ. ಕ್ಯಾಂಪ್ ಫೈರ್ನ ಸುತ್ತಲೂ ಕೂತು ಮಾತಾಡ್ತಾ ಡಿನ್ನರ್ ಮುಗಿಸಿ ಆಮೇಲೆ ಹೋಗಿ ಮಲ್ಕೊಳ್ಳೋದು. ಸೊ ಸಿ ಯು ಟುಮಾರೋ. And ಈಗ ಲಾಸ್ಟ್ ಅಲ್ಲಿ ದಿ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್, ಅಂಡ್ ದಟ್ಸ್ ದ ಪ್ರೋ ರೈಡರ್ ಆಫ್ ಅವರ್ ಟೀಮ್, ಪದ್ದು. ಪದ್ದು ಇಸ್ ಜಸ್ಟ್ 20. ಆದ್ರೂ ಏನಪ್ಪ ಇಷ್ಟು ಸಕ್ಕತ್ತಾಗಿ ಹೊಡಿಸ್ತಾಳೆ ಹುಡುಗಿ ಅಂದ್ರೆ. ಯಾವಾಗ 6th standard ಅಲ್ಲಿ ಸ್ಟಾರ್ಟ್ ಆಗಿದ್ದ ಕ್ರೇಜ್? 7 somewhere around 7. ಅಪ್ಪನ ಬೈಕ್ ತಗೊಂಡು ತಾನೇ ಓಡಿಸಿ ಕಲ್ತು. ಓ ಮೈ ಗಾಡ್, ನಾವು ರೈಡ್ ಮಾಡ್ತಾ ನಮಗೆ, ಬಿಕಾಸ್ ಇಟ್ಸ್ ಆ ಫಸ್ಟ್ ರೈಡ್, ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಮಧ್ಯೆ ಕನ್ಫ್ಯೂಸ್ ಆಗಿ ನಾವು ಓಡಿಸ್ತಾ ಇದ್ರೆ ಅದು ವಾಸ್ ಲೈಕ್ ಸ್ಟ್ಯಾಂಡಿಂಗ್, ಸ್ಲೀಪಿಂಗ್, ವಾಕಿಂಗ್ ಆನ್ ದ ಬೈಕ್, ಏನೇನೋ ಸ್ಟೆನ್ಸು, ಆ್ಯಂಡ್ ವಿಚ್ ಇಸ್ ಅಮೇಸಿಂಗ್. ಪದ್ದು ನಮ್ಗೊಂದು 2 ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ಕೊಡಕ್ಕಾಗತ್ತಾ ಫಾರ್ ಬಿಗಿನರ್ಸ್? For beginners, I would say ಜಾಸ್ತಿ ಪ್ಯಾನಿಕ್ ಆಗಬಾರ್ದು. ಫಸ್ಟ್ ಥಿಂಗ್ ಇಸ್ ಟಚ್ ವುಡ್ ಆ್ಯಂಡ್ ಗಾಡ್ಸ್ ಗ್ರೇಸ್, you'll always make it. ಇರ್ತಾರೆ, you'll go it. And maybe like in the gears, you'll have to be a little careful because as far as I saw with the girls, hairpin bend ali they're like on the 3rd or like 1st. I would suggest be on the 2nd. I was in the first gear because I thought second pull ಮಾಡ್ದೆ ಇದ್ರೆ ಮತ್ತೆ ನೀವು ಕ್ಲಚ್ ಕಂಟಿನ್ಯೂಸ್ ಆಗಿ ಹಿಡಿತಾ ಇದ್ರೆ it might drain your bike a lot and it will lead to issues. Maybe if you're in the second curve ಮಾಡ್ತಾ if ನಿಮ್ಮ bike pick up ಆಗ್ತಾ ಇಲ್ಲ ಅಂದ್ರೆ you can just get down and like zoom, so it's a little more easier. And otherwise I think in the highways a little knowledge here there it should be fine. But I'm so happy about you, like in 3 days you made it and genuinely a big appreciation and big hugs for that, because it's really nice akka, like it's not that easy but you managed. ಮ್ಯಾನೇಜ್ ಮಾಡಿ ಇಲ್ಲಿ ಬಂದ್ರೆ ಪಂಚರ್ ಆಗೋಯ್ತು. ಬಟ್ ಇವರು ಆಲ್ಸೋ ಟೆಲಿಂಗ್ ಮೀ ಈ ಬೈಕ್ ಎಷ್ಟು ಬೆಂಡ್ ಆಗುತ್ತೆ ಅಂತ, ಬಿಕಾಸ್ ನಮಗೆ ಹೇರ್ ಪಿನ್ ಬೆಂಡ್ಸ್ ಅಲ್ಲಿ ಇನ್ನೊಂದು ಏನು ಭಯ ಆಗ್ತಿತ್ತು ಅಂದ್ರೆ ತುಂಬಾ ಸ್ಟೀಪಲ್ ಟರ್ನ್ ಮಾಡೋದಕ್ಕೆ ಬೈಕ್ ಬಿದ್ದೋಗ್ಬಿಟ್ರೆ ಟೆನ್ಷನ್ ಆಗುತ್ತೆ. First thing, the thing about Royal Enfield is every bike has a crash guard. So ನೀವು ಬಿದ್ರು, if you are wearing a knee gear, you should not be so injured. So that's the first tip. Like you're not going to be injured, you're going to be safe. And you're in 2030. So not a big thing. So your bike can easily lean up to let's say 90ish, let's keep it as 70%. 70% vergo it can go until you touch your
knee to the ground, your bike is safe. Like really safe because touch ಮಾಡಿದಾಗ it might jerk a little. ಅಲ್ಲಿವರೆಗೂ you are all super safe. So ಅಲ್ಲಿವರೆಗೂ ನಿಮ್ಮ ಬೈಕ್ ಬಗ್ಸ್ಬೋದು. Just see that your tire is a little gripping because if it's bald there are a lot of chances to skid. Never lean on mud and water, stone, etc. because it's a distraction. But clean road ಇದ್ದಾಗ I think it's fine to go like that. My bike is little heavy. You are all having adventure bike. ನೀವೆಲ್ಲ ಇನ್ನ ಹೆಂಗ್ ಬೇಕು ಹಂಗೆ ಓಡಿಸ್ಬೋದು. So it's a good thing to do. And then when you're in the steep, maybe you should I preferably say do engine braking and use leg brake. Don't hold the clutch because it increases the speed. ಹಂಗೆ ಹೋಗ್ಬಿಡುತ್ತೆ. So now we have that task. Cheers to it and maybe we'll do it like a rock. Hope so. So you've done some amazing tough terrains ride also, like Nepal alli one jaga. Which is that place? It's called as Upper Mustang. So it's one of the most highly restricted and preserved area of Nepal. So Alinda China border is very close. Upper Mustang is known for its rich culture and the terrain. Al hodre there is no GPS. There is no road, there is no way. You have to take a guide. It's must and should. You need a guide. Ingo, I got the permit solo. I went with one guide bhaiya and I made it solo to that place with water terrains. Terrible it was. Like ಗಾಳಿ ಆರಿಸ್ತಾ ಇದೆ ನನ್ನ ಗಾಡಿನ. I felt like 2 to 3 times I had to lift it by myself because my guide was little old. After that I did K2K when I was 19. I think I'm like the youngest now to complete it in 11 days according to India Book of Records. And for Upper Mustang, mostly like I've applied for Guinness, so I'm waiting for the response. I hope that is also a record because 19 nobody has done Upper Mustang. So I'm waiting for it. Okay, ನಮ್ದೆಲ್ಲ ಇನ್ನು ಬೇಸಿಕಲ್ ಇದೀವಿ. ಬಟ್ ಒನ್ ಡೇ ಈ ಥರದ್ದು ಏನೋ ಒಂದು ಕ್ರೇಜಿಯಾಗಿ ಮಾಡೋ ಆಸೆ ಅಂತೂ ಇದೆ. ವಿಲ್ ಟೇಕ್ ಯು ಆಸ್ ಅನ್ ಇನ್ಸ್ಪಿರೇಷನ್. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಯು ವರ್ ಟೆಲಿಂಗ್ ಮೀ ಸೆಕೆಂಡ್ ಗೇರ್ ಇಸ್ ಯುವರ್ ಫೇವ್ರೇಟ್ ಅಂತ. ಫೇವ್ರೇಟ್ ಇನ್ ದ ಸೆನ್ಸ್ ಫಾರ್ ಅ ಲಾಟ್ ಆಫ್ ರೀಸನ್ಸ್ ಇಟ್ಸ್ ದ ಬೆಸ್ಟ್ ಅಂತ. ವೈ ಇಸ್ ಇಟ್ ಸೊ? 2 and 3 are like, it's like Mosrana. It can go with anything. It can go with chips, it can go with pomegranate, anything. Okay. So it's very easy to adjust and ride because 4th a little duck will happen. But 2 and 3 are not such gears, and 1 is also like a draggy gear. 2 and 3 is like it goes with anything. So 2 and 3 very preferably I choose to ride on most of them. So try it. If you like it, then maybe like you can buy me a Kinder Joy and a jelly. This is a takeaway ನನಗೆ. 2 and 3 now let me explore more. Yeah, try it. Okay. Like you'll definitely feel a lot of comfort zone in it. Okay. Again, like, ನಾನು 200+ kilometersಗೆ I was so happy and so proud of myself, and Paddu has completed close to 25,000 kilometers. 27,000 kilometers. Amazing. Hats off to you, Paddu, and thank you so much. Thank you so much, Akka. ಟ್ರಿಪ್ ನನ್ನ ಪ್ರಕಾರ ಹೇಗಿತ್ತು? ಸಖತ್ತಾಗಿತ್ತು. ಇದು ಒಂದೇ ವರ್ಡಲ್ಲ, ಇನ್ನೂ ಸಾಕಷ್ಟು ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆ ಒಬ್ಬೊಬ್ರು ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಈ ಎಂಟೈರ್ ಬೈಕ್ ರೈಡ್ ಟ್ರಿಪ್ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ವಿತ್ ದೇರ್ ನೇಮ್, ಹೆಸರು ಅಂಡ್ ಎಕ್ಸ್ಪೀರಿಯನ್ಸ್. ನನ್ನ ಹೆಸರು ರಮ್ಯಾ. ಇಟ್ ವಾಸ್ ಆಸಮ್ ರೈಡ್. ಆಫ್ ರೋಡಿಂಗ್ ಎಲ್ಲ ಮಾಡಿ ತುಂಬ ಸುಸ್ತಾಗಿ ಇವತ್ತು ಎನರ್ಜಿ ತಗೊಂಡು ಇಳಿಯೋದಕ್ಕೆ ರೆಡಿ ಆಗಿದ್ದೀವಿ. ಹಾಯ್, ನಾನು ಯಮುನಾ. This is my first long drive, so sakkad adventurous, fun, good to meet so many people, making new friends, so total fun. Hello, I'm Santana Lakshmi. This is my first ride. I'm a beginner and I thoroughly enjoyed it. Sakkatagittu. Hi everyone, my name is Nandini. Idu ನನ್ನ very first ride and it was awesome experience for me. Off roading ಅಂತೂ awesome ಆಗಿತ್ತು. ಬಿದ್ದೆ ಬಟ್ ಎದ್ದೆ. ಇವಾಗ ಹೋಗಕ್ಕೆ ರೆಡಿ ಆಗ್ತಾ ಇದ್ದೀನಿ. ನನ್ನ ಹೆಸರು ಗೀತಾ. ನಾನು ಕಾರ್ ರ್ಯಾಲಿ, ಸೈಕಲ್ ರ್ಯಾಲಿ ಎಲ್ಲ ಮಾಡಿದ್ದೆ. ಬೈಕ್ ರ್ಯಾಲಿ ಫಸ್ಟ್ ಮಾಡ್ತಾ ಇರೋದು. ಡ್ರೀಮ್ ಕಮ್ ಟ್ರೂ ಬಿಕಾಸ್ ಆಫ್ ಸಮನ್ವಿತಾ ಆ್ಯಂಡ್ ಪವನ್ ಸರ್. Hi, this is Harshini here. From Heels and Wheels we have come, and a big cheers to all our mentors here, Raj and Harsha, Pavan and Guru and Sani. So we love this trip. It was amazing. Would like to do more of this. I am Helen. Yeah, the trip was amazing. So Hi, this is Anita, and really the ride was beyond the expectation what we have expected, and all thanks to the Heels on Wheels. It was a great and amazing, and off-road was like, we fall in love with it. It was nice. ಸೊ ಮಸೀನಗುಡಿಯಿಂದ ಫೈನಲಿ ಬೆಂಗಳೂರು ಕಡೆ ವಾಪಸ್ ಹೋಗ್ತಾ ಇದೀವಿ. ನಾನು ಬೈಕಲ್ಲಿ ಬಂದು ಕಾರಲ್ಲಿ ಹೋಗ್ತಾ ಇದ್ದೀನಿ ಇವಾಗ, ಯಾಕಂದ್ರೆ ನನ್ನ ಗಾಡಿ ಪಂಚರ್ ಆಗಿದೆ. ಬಟ್ ಎನಿವೆ ಎಂಟೈರ್ ಮಸೀನಗುಡಿ ಟ್ರಿಪ್ಗೆ 3 cheers to ಮಸೀನಗುಡಿ ಟ್ರಿಪ್. ಹಿಪ್ ಹಿಪ್ ಹುರೇ! ಹಿಪ್ ಹಿಪ್ ಹುರೇ! ಹಿಪ್ ಹಿಪ್ ಹುರೇ!